ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಸಾವಿನ ಪ್ರಯಾಣಕ್ಕೆ ಬ್ರೇಕ್ ಹಾಕಿ, ಸ್ಲೀಪರ್ ಬಸ್ ಅನಾಹುತಗಳ ಹಿಂದೆ ಅಡಗಿರುವ ಕಟುಸತ್ಯ. ಭಾರತದ ವೈರುಧ್ಯ. ಒಂದು ಕಡೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಚಂದ್ರ ಮತ್ತು ಮಂಗಳ ಗ್ರಹಕ್ಕೆ ಉಪಗ್ರಹಗಳನ್ನು ಅತ್ಯಂತ ಸುರಕ್ಷಿತವಾಗಿ ತಲುಪಿಸಿ ವಿಶ್ವಗುರು ಎನಿಸಿಕೊಳ್ಳುವ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ. ಆದರೆ ಅದೇ ದೇಶದ ಹೆದ್ದಾರಿಗಳಲ್ಲಿ ಪಕ್ಕದ ಊರಿಗೆ ಹೋಗುವ ಪ್ರಯಾಣಿಕರನ್ನು ಜೀವಂತವಾಗಿ ತಲುಪಿಸಲು ಸಾಧ್ಯವಾಗುತ್ತಿಲ್ಲದಿರುವುದು ವಿಪರ್ಯಾಸ. ಇದು ನಮ್ಮ ಸಾರಿಗೆ ವ್ಯವಸ್ಥೆ ಮತ್ತು ತಾಂತ್ರಿಕ ಸುರಕ್ಷತಾ ಕ್ರಮಗಳಲ್ಲಿರುವ ಗಂಭೀರ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ಇತ್ತೀಚಿನ ಕೆಲ ದಿನಗಳ ಹಿಂದೆ ಕರ್ನೂಲ್, ಅಲ್ಪವಿರಾಮ ರಾಜಸ್ಥಾನ ಮತ್ತು ಮೊನ್ನೆಯ ಚಿತ್ರದುರ್ಗದಲ್ಲಿ ಸಂಭವಿಸಿದ ಬಸ್ ದುರಂತ ಸಂಬಂಧಪಟ್ಟಂತೆ ನಮ್ಮ ವ್ಯವಸ್ಥೆಯ ಲೋಪಗಳು ಮತ್ತು ಸುರಕ್ಷತೆಯ ಅಸಡ್ಡೆ. ಹೆಚ್ಚಿನ ಖಾಸಗಿ ಎಸಿ ಸ್ಲೀಪರ್ ಬಸ್ಗಳು ಹೆಸರಾಂತ ಕಂಪನಿಗಳ ಇಂಜಿನ್ ಹೊಂದಿದ್ದರೂ ಅವುಗಳ ಒಳವಿನ್ಯಾಸ ವೈಜ್ಞಾನಿಕವಾಗಿರುವುದಿಲ್ಲ. ಅವೈಜ್ಞಾನಿಕ ವಿನ್ಯಾಸ, ಲಾಭದ ಉದ್ದೇಶಕ್ಕಾಗಿ ತುರ್ತು ನಿರ್ಗಮನ ಬಾಗಿಲುಗಳಿರುವ ಜಾಗದಲ್ಲೂ ಸೀಟುಗಳನ್ನು ಅಳವಡಿಸಲಾಗುತ್ತಿದೆ. ಇದು ಸಂಕಷ್ಟದ ಸಮಯದಲ್ಲಿ ಪ್ರಯಾಣಿಕರ ಪಾಲಿಗೆ ಮೃತ್ಯುಪಾಶವಾಗುತ್ತಿದೆ. ದುರ್ಬಲ ಮೇಲ್ವಿಚಾರಣೆ. ನಿಯಮಗಳ ಪ್ರಕಾರ ಬಸ್ಗಳು ಸುರಕ್ಷತಾ ಮಾನದಂಡಗಳನ್ನು ಹೊಂದಿರಬೇಕು. ಆದರೆ ಸಾರಿಗೆ ಇಲಾಖೆಯ ತಪಾಸಣೆಯ ಕೊರತೆ ಮತ್ತು ಹೊಣೆಗೇಡಿತನದಿಂದಾಗಿ ಅಸುರಕ್ಷಿತ ವಾಹನಗಳು ರಸ್ತೆಗೆ ಇಳಿಯುತ್ತಿವೆ. ಪ್ರಯಾಣಿಕರ ಜಾಗೃತಿ. ಪ್ರಜೆಗಳೇ ಈ ವ್ಯವಸ್ಥೆಯ ಕಾವಲುಗಾರರು. ಕೇವಲ ಸರ್ಕಾರವನ್ನು ನಂಬಿ ಕೂರುವುದಕ್ಕಿಂತ ಪ್ರಯಾಣಿಕರು ತಮ್ಮ ಸುರಕ್ಷತೆಯ ಬಗ್ಗೆ ಜಾಗೃತರಾಗುವುದು ಇಂದಿನ ಅನಿವಾರ್ಯತೆ. ಸಾಮೂಹಿಕ ಪರಿಶೀಲನೆ. ಬಸ್ ಬುಕ್ ಮಾಡಿದ ನಂತರ ಪ್ರಯಾಣ ಆರಂಭಿಸುವ ಮುನ್ನ ಪ್ರಯಾಣಿಕರೆಲ್ಲರೂ ಒಗ್ಗೂಡಿ ಬಸ್ಸಿನ ಸುರಕ್ಷತಾ ವ್ಯವಸ್ಥೆಯನ್ನು ಪರೀಕ್ಷಿಸಬೇಕು. ತುರ್ತು ನಿರ್ಗಮನ ಮತ್ತು ಅಗ್ನಿಶಾಮಕ ಉಪಕರಣಗಳಿಲ್ಲದಿದ್ದರೆ ಬಸ್ಸನ್ನು ಬದಲಿಸಲು ಒತ್ತಾಯಿಸಬೇಕು. ಕಾನೂನಾತ್ಮಕ ಹೋರಾಟ. ಬಸ್ ಮಾಲೀಕರು ಸುರಕ್ಷತೆಗೆ ಆದ್ಯತೆ ನೀಡದಿದ್ದಲ್ಲಿ ಎಲ್ಲಾ ಪ್ರಯಾಣಿಕರು ಒಟ್ಟಾಗಿ ಆ ಬಸ್ಸಿನ ನೋಂದಣಿ ಸಂಖ್ಯೆಯೊಂದಿಗೆ ಸಾರಿಗೆ ಇಲಾಖೆ ಅಥವಾ ನ್ಯಾಯಾಲಯಕ್ಕೆ ಅಧಿಕೃತ ದೂರನ್ನು ದಾಖಲಿಸಬೇಕು. ಈ ರೀತಿಯ ಸಾಮೂಹಿಕ ಮತ್ತು ನಿರಂತರ ಪ್ರತಿಭಟನೆ ಮಾತ್ರ ಸಾರಿಗೆ ಸಂಸ್ಥೆಗಳನ್ನು ಎಚ್ಚರಿಸಬಲ್ಲದು. ಕಠಿಣ ಪರಿಹಾರ ಮತ್ತು ಕಾನೂನು ಕ್ರಮಗಳು. ಸರ್ಕಾರವು ಪ್ರಯಾಣಿಕರ ಜೀವಕ್ಕೆ ಹೆಚ್ಚಿನ ಬೆಲೆ ನೀಡುವ ಕಾನೂನುಗಳನ್ನು ರೂಪಿಸಬೇಕಿದೆ. ಭಾರೀ ದಂಡ ಮತ್ತು ಪರಿಹಾರ. ಸುರಕ್ಷತಾ ಲೋಪದಿಂದ ಸಾವು ಸಂಭವಿಸಿದಲ್ಲಿ ಮೃತರ ಕುಟುಂಬಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಮತ್ತು ಗಾಯಗೊಂಡವರಿಗೆ ಅಥವಾ ಅಂಗವೈಕಲ್ಯ ಹೊಂದಿದವರಿಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಬಸ್ ಮಾಲೀಕರಿಂದಲೇ ಕೊಡಿಸುವ ಕಠಿಣ ನಿಯಮ ಜಾರಿಗೆ ಬರಬೇಕು. ಹೊಣೆಗಾರಿಕೆ. ಸಂತ್ರಸ್ತರಿಗೆ ಜೀವನಪರ್ಯಂತ ಜೀವನಾಂಶವನ್ನು ನೀಡುವ ಜವಾಬ್ದಾರಿಯನ್ನು ಮಾಲೀಕರಿಗೆ ಹೇರಿದರೆ ಅವರು ನಷ್ಟದ ಭಯದಿಂದಲಾದರೂ ಕೇವಲ 1 ಅಥವಾ 2% ಹಣ ಖರ್ಚು ಮಾಡಿ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಅಳವಡಿಸುತ್ತಾರೆ. ಪ್ರಯಾಣಿಕರ ಗಮನಕ್ಕೆ. ಸುರಕ್ಷತಾ ಸೂತ್ರಗಳು. ತುರ್ತು ನಿರ್ಗಮನ. ಬಸ್ಸಿನ ಎಮರ್ಜೆನ್ಸಿ ಎಕ್ಸಿಟ್ ಬಾಗಿಲು ಸುಲಭವಾಗಿ ತೆರೆಯುವಂತಿರಲಿ. ಗ್ಲಾಸ್ ಬ್ರೇಕಿಂಗ್ ಹ್ಯಾಮರ್. ಕಿಟಕಿ ಗಾಜು ಒಡೆಯಲು ಬೇಕಾದ ಸುತ್ತಿಗೆಗಳು ಲಭ್ಯವಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಗ್ನಿಶಾಮಕ ವ್ಯವಸ್ಥೆ. ಬೆಂಕಿ ನಂದಿಸುವ ಉಪಕರಣಗಳು ಕಾರ್ಯನಿರ್ವಹಿಸುವ ಸ್ಥಿತಿಯಲ್ಲಿರಲಿ. ಹೊಗೆಯಿಂದ ರಕ್ಷಣೆ. ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಹೊಗೆಯಿಂದ ಪಾರಾಗಲು ನೆಲದ ಹತ್ತಿರ ಬಗ್ಗಿ ಚಲಿಸಿ. ಮುಕ್ತಾಯ. ಬದಲಾವಣೆ ಕೇವಲ ಸಾರಿಗೆ ವ್ಯವಸ್ಥೆಯಲ್ಲ, ನಮ್ಮ ಆಲೋಚನೆಯಲ್ಲಿ ಬರಬೇಕು. ಸೀಟು ಸಿಗುವುದಕ್ಕಿಂತ ನಮ್ಮ ಜೀವದ ಭದ್ರತೆ ಮುಖ್ಯ. ನಾವು ಪ್ರಶ್ನಿಸಲು ಆರಂಭಿಸಿದಾಗ ಮಾತ್ರ ಈ ಭ್ರಷ್ಟ ಮತ್ತು ಅಸಡ್ಡೆಯ ವ್ಯವಸ್ಥೆ ಸುಧಾರಿಸಲು ಸಾಧ್ಯ. ನಮ್ಮ ಸುರಕ್ಷತೆ ನಮ್ಮ ಹಕ್ಕು. ಧನ್ಯವಾದಗಳು.